ಜಾಸ್ತಿ ಟೈಮ್ ಇಲ್ಲ. ಶುಭನ್ ಹತ್ರ ಏನಾದರೂ ಮಾತಾಡಿ ಇದ್ರ ಬಗ್ಗೆ ಸೊಲ್ಯೂಷನ್ ಕೊಂಡ್ಕೊಳ್ಳೇಬೇಕು. ಇಲ್ಲ ಮೊದಲೇ ಮಿನಿಸ್ಟರ್ ಮಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಫಸ್ಟು ಶುಭಂಗೆ ಕಾಲ್ ಮಾಡಿ ಮಾತಾಡಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಏನಾದರೂ ಮಾಡಬೇಕು. ಇಂಥವ್ರನ್ನೆಲ್ಲ ಹೇಗ್ ನಂಬ್ತಾರೋ ಈ ಹುಡುಗಿರು. ಹೆಣ್ಮಕ್ಳನ್ನೆಲ್ಲ ಆಟ ಆಡೋ ವಸ್ತು ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಕಚಡ ನನ್ನ ಮಕ್ಕಳನ್ನ ಅಪ್ಪ ಅಮ್ಮ ಹೇಗ್ ಬೆಳೆಸಿರ್ತಾರೋ. ಏನ್ ಸಾಹೇಬ್ರೆ, ಅಪರೂಪಕ್ಕೆ ತಂಗಿ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಏನ್ ವಿಷಯ? ಅಲ್ಲ ಕಣೆ, ಯಾರದೇ ಜನ್ಮ ಜಾಲಾಡ್ತಾ ಇದೆಯಾ? ಯಾವನು ಹಲ್ಕ ನನ್ ಮಗ ನಮ್ ಮನೆ ಹತ್ರ ಇರೋ ಹುಡುಗಿಗೆ ನಂಬಿಸಿ ಮೋಸ ಮಾಡಿದಾನೆ. ಅವನಿಗೆ ಬಿಡು. ನೀನೇನು ಫೋನ್ ಮಾಡಿದ್ದೆ ಹೇಳು. ಅಯ್ಯೋ, ಯಾರ್ದು ಜನ್ಮ ಜಾಲಾಡಿಸ್ತಾ ಇದ್ದಾಳಲ್ಲಪ್ಪ. ಇನ್ನು ನನ್ನ ವಿಷಯ ಹೇಳಿದ್ರೆ ನನಗೂ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಬಿಡ್ತಾಳೆ. ಏನಿಲ್ಲ ಕಣೆ, ಸುಮ್ಮನೆ ಫೋನ್ ಮಾಡಿದೆ. ಮನೇಲಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಆರಾಮಾಗಿದ್ದಾರಾ? ಮನೇಲಿ ಎಲ್ಲರನ್ನೂ ಕೇಳಿದೆ ಅಂತ ಹೇಳು. ಏನ್ ಹುಡುಗ್ರಪ್ಪ, ಒಬ್ಬ ನೋಡಿದ್ರೆ ಕಾಲ್ ಮಾಡಿ ಕಟ್ ಮಾಡ್ತಾನೆ, ಇನ್ನೊಬ್ಬ ಮಂಗನ್ ತರ ಮುಖ ನೋಡ್ತಾ ನಿಂತ್ಕೋತಾನೆ. ಅವನೇ ಅವನು ಹುಡುಗಿರಿಗೆ ಮೋಸ ಮಾಡಿ ಎಸ್ಕೇಪ್ ಆಗ್ತಾನೆ. ಮೋಸ ಅಲ್ಲ ಮೇಡಮ್, ಅದು ಟೈಮ್. ವಯಸ್ಸು ಇಂಥ ತಪ್ಪುಗಳನ್ನ ಮಾಡಿಸ್ಬಿಡುತ್ತೆ. ಅಪ್ಪ ಅಮ್ಮಂಗೆ ಹೇಳೋಕ್ಕೆ ಭಯ ನೋಡಿ. ಯಾಕಂದರೆ ತಪ್ಪು ನೋಡಿದ್ಮೇಲೆ ಎಲ್ಲರೂ ಯಾಕೆ ತಪ್ಪು ಮಾಡಿದೆ, ಹೇಗೆ ತಪ್ಪು ಮಾಡಿದೆ ಅಂತಾರೆ ಹೊರತು ಆ ತಪ್ಪಿಗೆ ಸೊಲ್ಯೂಷನ್ ಹುಡುಕಲ್ಲ. ನನ್ನ ಪ್ರಕಾರ ಆಗಿರೋ ತಪ್ಪಿಗೆ ಸೊಲ್ಯೂಷನ್ ಹುಡುಕಬೇಕು. ಏನು ಮಾಡೋಕ್ಕಾಗಲ್ಲ, ತಪ್ಪು ಕೆಲವು ಸತಿ ಆಗ್ಬಿಡತ್ತೆ. ಅದಕ್ಕೆ ಈ ಲವ್ವು, ಮದುವೆ, ಮಕ್ಕಳು ಇತ್ಯಾದಿ ಇದ್ಯಾವುದನ್ನು ನಾನು ನಂಬಲ್ಲ. ಬಾಯಿ ಮುಚ್ಚು. ಕೇಳದ್ನಾ? ನಾನ್ ನಿನ್ನ ಕೇಳದ್ನಾ? ಬಾರಯ್ಯ, ಫ್ರೀ ಆಗಿದ್ದೀನಿ, ಕುತ್ಕೊಂಡು ಹರಟೆ ಹೊಡೆಯೋಣ, ನೀನ್ ಕತೆ ಹೇಳು, ನಾನು ಕತೆ ಕೇಳ್ತೀನಿ ಅಂತ ಬಂದ್ಬಿಟ್ಟ ದೊಡ್ಡದಾಗ ಪ್ರವಚನ ಮಾಡೋದಕ್ಕೆ. ಹೋಗಯ್ಯ, ಕೆಲಸ ನೋಡ್ಕೊ. ಎಲ್ಲ 3 ಅಡಿ 6 ಅಡಿ ರೇಂಜಿಗೆ ಬಿಲ್ಡಪ್ ತಗೋತೀಯ. ಈ ಕುಳಿ ಭೂಮಿಗೆ ಹತ್ರ ದಿನ ಅಂತ ತಲೆ ಎತ್ಕೊಂಡು ದುರಾಂಕಾರ ತೋರಿಸ್ತೀಯಲ್ಲ. ಶಂಸಿದೀನಿ ಅಂತ ಒಂದ್ಸರ್ತಿ ಹೇಳು, ಆಮೇಲೆ ಇದ್ದ ನೀನು. ಕೇಳಿಸ್ತಿದೆ. ಇದೆಲ್ಲ ಕೇಳಿಸುತ್ತೆ, ಬೇರೆ ಏನು ಕೇಳಿಸಲ್ಲ. ಶುಭ, ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಹೋಗ್ಲಿ ಬಿಟ್ಬಿಡೆ, ಜಾಸ್ತಿ ಕಷ್ಟ ಕೊಡ್ಬೇಡ್ವೆ. ಅಯ್ಯೋನಾ, ತಾವು ತಮ್ಮ ಸೀರಿಯಲ್ನ ಮುಂದುವರ್ಸಿ. ಹೌದು ಕಣೆ ಶುಭ, ನಂದು ಒಂಥರ ಸೀರಿಯಲ್ ಸ್ಟೋರಿನೇ ಆಗ್ಬಿಟ್ಟಿದೆ. ಕಾಮಿಡಿ, ರೊಮ್ಯಾಂಟಿಕ್, ಗೌ. ಅಯ್ಯೋ ಅಮ್ಮ, ನೀವ್ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ನಾವು ಮಾಡ್ತೀವಿ ಬಿಡಿ, ನಾವು ಇದೀವಲ್ವಾ. ಇರ್ಲಿ ಬಿಡು ಪೂಜಾ, ಖಾಲಿ ಕೂತ್ರೆ ತಲೆಯಲ್ಲಿ 1000 ಚಿಂತೆಗಳು ಬರುತ್ತೆ. ಅಟ್ಲೀಸ್ಟ್ ಈ ಥರ ಕೆಲಸನಾದ್ರೂ ಮಾಡಿದ್ರೆ ತಲೆಯಲ್ಲಿರೋ ಯೋಚನೆಗಳು ಕಮ್ಮಿ ಆಗುತ್ತೆ. ಆಯ್ತು ಅಮ್ಮರೆ, ಏನಾದರೂ ಇದ್ರೆ ಕೂಗಿ, ನಾನು ಇಲ್ಲೇ ಇರ್ತೀನಿ. ಸರಿ. ನಮ್ಮ ಶುಭ ಎಷ್ಟು ಒಳ್ಳೆ ಹುಡುಗಿ, ದೇವತೆ ತರ ಇದ್ದಾಳೆ. ಅವಳ ಮಾತಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ. ಅವಳ ಮಾತನ್ನ ಕೇಳಿದ್ರೆ ಎಂತವ್ರು ಮರಳಾಗಿ ಹೋಗ್ತಾರೆ. ಯಾರಿಗೂ ಭಕ್ತಿ ಇರೋ ನನ್ನ ಮಗ ಇವತ್ತು ಅವಳ ಮಾತಿಗೆ ತಲೆ ಆಡಿಸ್ತಾನೆ. ಅವನನ್ನ ಬಗ್ಸಕ್ಕೆ ಅವಳೇ ಸರಿ. ಅವಳ ಜೊತೆಲಿದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ನನ್ನ ಮಗನ್ನ ಒಂದು ಮಾಡೋ ಶಕ್ತಿ ಅವಳೊಬ್ಬಳಿಗೆ ಮಾತ್ರ ಇರೋದು. ಯುವ ನನ್ನ ಹೊಟ್ಟೆಲಿ ಹುಟ್ಟಲಿಲ್ಲ ಅಂದ್ರು ಹೆತ್ತ ತಾಯಿಯಷ್ಟೇ ನಾನು ಪ್ರೀತಿಸ್ತೀನಿ. ಅವನ ದೇಹದಲ್ಲಿ ನನ್ನ ರಕ್ತ ಹರಿತಿಲ್ಲ ಅನ್ನೋದೊಂದು ಬಿಟ್ರೆ ಅವನಿಗೆ ನಾನು ತಾಯಿನೇ. ಆದ್ರೆ ಆ ಶುಭನಿಂದ ಅವನ ದೇಹದಲ್ಲಿ ನನ್ನ ರಕ್ತ ಹರಿತಾ ಇದೆ. ಶುಭ ನಮ್ಮ ಮನೆ ಉಡ್ಸಕ್ ಬಂದಿರೋ ಮಹಾಲಕ್ಷ್ಮಿ. ಮನೋಹರಿ, ನನ್ನ ಕುಟುಂಬನ ನನ್ನಿಂದ ನೀನು ದೂರ ಮಾಡಕ್ ನೋಡ್ದೆ. ಆದ್ರೆ ದೇವ್ರದ್ದು ಬೇರೆನೇ ಪ್ಲಾನ್ ಇದೆ. ನಿನ್ನ ವಿರುದ್ಧ ಹೋರಾಡೋದಕ್ಕೆ ಆ ದೇವರು ಶುಭ ಅನ್ನೋ ಅಸ್ತ್ರನ ಕಳಿಸಿದಾನೆ. ಅವಳೇ ನನ್ನ ಮಗನ್ನ ನನ್ನನ್ನು ವಾಪಸ್ ಕೊಡಿಸ್ತಾಳೆ. ಕೆಲಸ ಮಾಡೋ ಹುಟ್ಟೆ ಇದು, ಅದು ಈ ಅವತಾರದಲ್ಲಿ. ಇದು ಗ್ರಂಥಿಗೆ ಅಂಗಡಿ.
ಇಲ್ಲಿ ನೀಟಾಗಿ ಪಂಚೆ ಶರ್ಟು ಹಾಕೊಂಡು ಸಾಫ್ಟ್ ಆಗಿ ಮಾತಾಡ್ಕೊಂಡು ನಗ್ನಗ್ತಾ ವ್ಯಾಪಾರ ಮಾಡ್ಬೇಕು. ನೀನ್ ಈ ರೇಂಜ್ಗೆ ಉರಿ ಮೂತಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಏನ್ ಬೇಕು ಅಂದ್ರೆ ಏನು ಬೇಡ ಅಂತ ಮುಂದಿನ ಅಂಗಡಿ ಹೋಗ್ತಾರೆ. ನಿನ್ನಿಂದ ನನ್ ವ್ಯಾಪಾರಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ ನಿನ್ನ ಅರ್ಧ ಸ್ಯಾಲ್ರಿನ ಕಟ್ ಮಾಡ್ಬಿಡ್ತೀನಿ. ಹಾ, ಇನ್ನೊಂದು, ಬೆಳಗ್ಗೆನೆ ಆನ್ ಟೈಮಿಗೆ ಬಂದು ಅಂಗಡಿನ ಓಪನ್ ಮಾಡ್ಬೇಕು. ಏನಾದ್ರೂ ಲೇಟ್ ಆದ್ರೆ ನಿನ್ ದಿನದ ಸ್ಯಾಲರಿನೇ ಕಟ್ ಮಾಡ್ಬಿಡ್ತೀನಿ. ಹೌದು, ನೀನ್ ಹೇಗ್ ಬರ್ತೀಯಾ? ಹೇ, ಹ್ಯಾವ್ ಮೈ ಕಾರ್. ಕಾರಾ? ಇನ್ಮೇಲೆ ನಿನ್ ಕಾರ್ನ ನಿಮ್ ಮನೆ ಮುಂದೆನೆ ನಿಲ್ಸ್ಬಿಡು. ಮಿಡಲ್ ಕ್ಲಾಸ್ ಅವ್ರಿಗೆ ನೋ ಕಾರು, ಓನ್ಲಿ ಕಾಲು. ನಿನ್ ಕಂಪ್ನಿಲಿ ಎಂಪ್ಲಾಯ್ ಹೇಗೆ ಬಸ್ಸು, ಮೆಟ್ರೋ, ಆಟೋ ಅಂತ ಬರ್ತಾರೋ, ನೀನು ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬಸ್ ಹತ್ಕೊಂಡ್ ಬಂದ್ಬಿಡು. ವಾಟ್? ಯುವ ಬಸ್ಸಲ್ಲಿ? ನೋ ವೇ. ದೆನ್ ದಿಸ್ ಈಸ್ ಯುವರ್ ವೇ. ಹಾ, ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ಗೆ ನಾನು ಬರಲ್ಲ ಅಂತ ಸೈನ್ ಮಾಡ್ಬಿಟ್ಟು ನೀನು ಹೊರಡ್ಬೋದು. ಏಯ್, ನೀನು ನಿನ್ನ ನಾನ್ ಸೆನ್ಸ್ ಅಪಾಯಿಂಟ್ಮೆಂಟ್ ಲೆಟರ್. ನನ್ನ ಸಾರಿ ಎಕ್ಸೆಪ್ಟ್ ಮಾಡಿದೆ ಅಂತ ಹೇಳು, ನಾನು ಈಗಿಂದೀಗ್ಲೇ ಹಂಗೆ ಹೋಗ್ತಾ ಇರ್ತೀನಿ, ತಿರುಗು ನೋಡಲ್ಲ. ಆಗಲ್ಲ ಕಣೋ, ಗಿಲ್ಟಲ್ಲೇ ಸಾಯ್ಬೇಕು ನೀನು. ನೀನ್ ಸಾರಿ ಕಟ್ಕೊಂಡು ಯಾವಳಿಗೆ ಏನಾಗ್ಬೇಕು? ಹೋಯ್ತಾ ಇರು. ಏಯ್ ರಾಕ್ಷಸಿ, ಸಿಗಾಕೊಂಡಿದ್ದೀನಿ, ಇಷ್ಟೆಲ್ಲ ಆಟ ಆಡ್ತಾ ಇದ್ಯಾ ನೀನು? ಎಲ್ಲ ಕಂಡೀಷನ್ಸ್ಗೂ ಒಪ್ಕೊಂಡಿದ್ದೀನಿ. ಗುಡ್. ನಾಳೆಯಿಂದ ಈ ಫ್ಯಾನ್ಸಿ ಡ್ರೆಸ್ ಎಲ್ಲ ಬಿಟ್ಟು ನಾಳೆಯಿಂದ ಡೀಸೆಂಟ್ ಆಗಿ ಪಂಚೆ ಶರ್ಟು. ಹಾ, ಆನ್ ಟೈಮ್ ಬರ್ಬೇಕು. ಆಮೇಲೆ ಈ ಕೆಲ್ಸದ ಟೈಮಲ್ಲಿ ಮೊಬೈಲ್ ಎಲ್ಲ ಯೂಸ್ ಮಾಡೋದು ನೋಡಿದ್ರೆ ಕೆಲ್ಸದಿಂದಾನೇ ಒದ್ದೋಡಿಸ್ತೀನಿ. ಓಕೆ. ಅಪ್ಪ ದೇವ್ರೆ, ನನ್ನ ಮಗನ ಬಾಯಲ್ಲಿ ಒಂದೇ ಒಂದ್ಸರ್ತಿ ನನ್ನ ಅಮ್ಮ ಅಂತ ಕರೆಸ್ಬಿಡು. ನನಗಷ್ಟೇ ಸಾಕು, ಬೇರೆ ಏನು ಬೇಡ. ನನ್ನ ಜೀವನ ಸಾರ್ಥಕ ಆಗೋಗುತ್ತೆ. ಅವನಿಗೆ ನನ್ನ ಮೇಲಿರೋ ಕೋಪ, ಸಿಟ್ಟು, ದ್ವೇಷ ಎಲ್ಲ ಕರಗಿ ನನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡು. ಅವನಿಗೇನು ನೋವಾಗದೆ ಇರೋ ಕಾಯಪ್ಪ. ಅವನಿಗಾಗೋ ನೋವೆಲ್ಲ ನನಗೆ ಆಗಲಿ.